ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮಗೊಂದು ಪಾಪ್ಕಾರ್ನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಹೇಗೆ ಪಾಪ್ಕಾರ್ನ್ ಮಾಡ್ಬೋದು ಅನ್ನೋದನ್ನು. ಹೊರಗಡೆ ಎಲ್ಲ ಇದಕ್ಕೆ ತುಂಬ ರೇಟ್ ಇದೆ, ನಿಮಗೂ ಗೊತ್ತಿರ್ಬೋದು. ಥಿಯೇಟ್ರಲ್ಲೆಲ್ಲ ಒಂದು ಪ್ಯಾಕೆಟ್ ಕೊಡ್ತಾರೆ, ಇದಕ್ಕೆ ಇನ್ನೊಂದು. ಮನೆಯಲ್ಲೇ ಈಸಿಯಾಗಿ ಪಾಪ್ಕಾರ್ನ್ ಮಾಡ್ಕೊಳ್ಬೋದು. ಇದು ನೋಡಿ, ಈ ಪ್ಯಾಕೆಟ್ ಇದು 200 ಗ್ರಾಮ್ದು ಪ್ಯಾಕೆಟು. ನಾನು ಡಿಮಾರ್ಟಲ್ಲಿ ತಗೊಂಡಿದ್ದು ಇದನ್ನು. ಇದ್ರದ್ದು ರೇಟ್ ಬಂದು ನಿಮಗೆ 41 ರುಪೀಸ್ ಇರುತ್ತೆ. ಇದರ ರೇಟ್ ನಿಮಗೆ ಇದಕ್ಕಿಂತ ದೊಡ್ಡ ಪ್ಯಾಕೆಟು ಸಿಗುತ್ತೆ. ಇದರಲ್ಲಿ ನಿಮಗೆ ಪಾಪ್ಕಾರ್ನ್ ಹೇಗೆ ಮಾಡೋದನ್ನು ನಾನು ತೋರಿಸ್ಕೊಟ್ರೆ ಹೇಗೆ ಪಾಪ್ಕಾರ್ನ್ ಮಾಡೋದನ್ನು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಲ್ಲಿ ನಿಮಗೆ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ಇದರಲ್ಲಿ ನಾನು ಎಷ್ಟು ಹಾಕ್ತೀನಿ ನೋಡಿ, ಒಂದು ಪ್ಯಾಕೆಟ್ ಇದೆ. ಈ ಒಂದು ಪ್ಯಾಕೆಟ್ ಹಾಕಿದರೆ ಇದು ನಿಮಗೆ ಒಂದು ಕುಕ್ಕರ್ ಫುಲ್ ಆಗುತ್ತೆ, ನಿಮಗೆ ಅಷ್ಟು ಪಾಪ್ಕಾರ್ನ್ ಆಗುತ್ತೆ. ಆದ್ದರಿಂದ ನೀವು ಇದನ್ನು ಏನು ಮಾಡಿ ಅಂದರೆ, ಇದರಲ್ಲಿ ಒಂದು ಇಡೀ ಈ ಕೈ ಇದೆಯಲ್ಲ, ಒಂದು ಇಡೀ ಪಾಪ್ಕಾರ್ನ್ ಮಾತ್ರ ಹಾಕ್ತೀನಿ ಇದನ್ನು ನಾನೀಗ. ಒಂದು ನಮಗೆ ಏನು ಮಾಡಬೇಕು ಅಂದರೆ, ಕುಕ್ಕರ್ ಆನ್ ಮಾಡ್ಕೊಳ್ಳಿ. ಕುಕ್ಕರ್ ಆನ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 3-4 ಸ್ಪೂನ್ ಎಣ್ಣೆ ನೋಡಿ ತೋರಿಸ್ತೀನಿ. ಹೀಗೆ 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಒಂದು ಸ್ವಲ್ಪ ಜಸ್ಟ್ ಬಿಸಿ ಆದಮೇಲೆ ನೀವೇನು ಮಾಡ್ತೀನಿ ಅಂದರೆ, ಸ್ವಲ್ಪ ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಾನೊಂದು ಅರ್ಧ ಸ್ಪೂನ್ ಖಾರದ ಪೌಡ್ರ್ ಹಾಕ್ತೀನಿ ನೋಡಿ. ಒಂದು ಅರ್ಧ ಸ್ಪೂನ್ ಖಾರದ ಪೌಡ್ರ್ ಹಾಕ್ತೇನೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಒಂದು 1/4 ಸ್ಪೂನ್ ಅರಿಶಿನ, ಇದಿಷ್ಟೇ. 1/4 ಸ್ಪೂನ್ ಕಲರ್ಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಒಂದು ಆಪ್ಷನ್ನು. ಮತ್ತು ಒಂದು 1/4 ಸ್ಪೂನು ಉಪ್ಪು ಜಾಸ್ತಿ ಬೇಡ ಫ್ರೆಂಡ್ಸ್, ಬೇಕಾದರೆ ಆಮೇಲೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಮತ್ತು ಒಂದು 1/4 ಸ್ಪೂನು ಗರಂ ಮಸಾಲ ಪೌಡ್ರು. ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕ್ಕೊಳ್ಬೋದು. ನನ್ನ ಹತ್ರ ಚಾಟ್ ಮಸಾಲೆ ಇಲ್ಲ, ಅದರಿಂದ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನ್ ಇದೆಲ್ಲ ಹಾಕಿದ್ಮೇಲೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಮತ್ತೆ ಪಾಪ್ಕಾರ್ನ್ ಹಾಕ್ಬೋದು ಫ್ರೆಂಡ್ಸ್. ಈಗ ಪಾಪ್ಕಾರ್ನ್ ಹಾಕ್ಕೊಳ್ತಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ನನ್ನ ಕೈಯಲ್ಲಿ ಒಂದು ಇಡೀ ಇದು ನೋಡಿ, ಇಷ್ಟು ಪಾಪ್ಕಾರ್ನ್ ಹಾಕ್ತೀನಿ. ಇದು ಒಂದು ಪ್ಯಾಕೆಟ್ ಇದೆ, ಇದರಲ್ಲಿ ನಾನು ಇಷ್ಟೇ ಪಾಪ್ಕಾರ್ನ್ ಹಾಕೋದು. ಯಾಕೆಂದರೆ ನಿಮಗೆ ತೋರಿಸ್ತೀನಿ ಎಷ್ಟು ಹಾಕಿದರೆ ಎಷ್ಟು ಪಾಪ್ಕಾರ್ನ್ ಆಗುತ್ತೆ ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ, ಸಿಮ್ಮಲ್ಲ ಮೀಡಿಯಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಉರಿತಾನೆ ಇರಬೇಕು. ಹೀಗೆ ನೋಡಿ ಫ್ರೆಂಡ್ಸ್, ಈಗ ಒಂದು 5 ನಿಮಿಷ ಹೀಗೆ ಉರಿತಾನೆ ಇರಬೇಕು. ನಿಮಗೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಪಾಪ್ಕಾರ್ನು ಸಿಡಿಲಿಕ್ಕೆ ಶುರುವಾಗುತ್ತೆ ನಿಮಗೆ. ಈಗ ಉರಿತಾ ಇರ್ತೀರಲ್ವಾ, ಈಗ ನೋಡಿ ಒಂದು 2 ನಿಮಿಷದಲ್ಲಿ ಒಂದು ಪಾಪ್ಕಾರ್ನ್ ಸಿಡಿಯುತ್ತೆ. ಆಗ ನೀವು ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಈಗ ಇನ್ನೂ ಉರಿಬೇಕು, ಅದನ್ನು ಚೆನ್ನಾಗಿ ಈಗೆಲ್ಲ ಉರಿತಾ ಇರಬೇಕು. ಈಗ ಸಿಡಿಲಿಕ್ಕೆ ಶುರುವಾಯಿತು ನೋಡಿ 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 ಸಿಡಿತಾ ಇದೆ ನೋಡಿ. ಈಗ ತೋರಿಸ್ತೀನಿ ನೋಡಿ ಒಂದೊಂದೇ ಹೊಡಿಲಿಕ್ಕೆ ಶುರುವಾಯಿತು ನೋಡಿ. ಆಗ ನೀವು ಇದನ್ನು ಲಿಡ್ ಈ ರೀತಿ ಉಲ್ಟಾ ಕ್ಲೋಸ್ ಮಾಡಿ, ನೋಡಿ ಸಿಡಿತಾ ಇದೆ. ಉಲ್ಟಾ ಕ್ಲೋಸ್ ಮಾಡಿ ಇಷ್ಟು ಫ್ರೆಂಡ್ಸ್. ಇದು ಸಿಡಿತಾ ಇದೆ, ನಮಗೆ ಸೌಂಡ್ ಬರ್ತಾ ಇರ್ಬೋದು ನೋಡಿ. ಇದನ್ನು ನೀವು ಮೀಡಿಯಮಲ್ಲಿ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಡಬೇಡಿ, ಹೈಯಲ್ಲಿ ಇಡಬೇಡಿ, ಮೀಡಿಯಮಲ್ಲಿ ಇಟ್ಕೊಳ್ಳಿ. ಒಂದು 5 ನಿಮಿಷ ನಿಮಗೆ ಅದು ಸೌಂಡ್ ನಿಲ್ಲುತ್ತೆ. ಆವಾಗ ನೀವು ಲಿಡ್ಡನ್ನು ಓಪನ್ 2 ನಿಮಿಷ ಆದಮೇಲೆ ನೀವು ಇದನ್ನು ಲಿಡ್ಡನ್ನು ತೆಗೆದು ಮೆಲ್ಲ ತೆಗಿಬೇಕು. ಯಾಕೆಂದರೆ ಎಲ್ಲ ರಟ್ಟುತ್ತೆ ಮೇಲ್ಗಡೆ. ಮೆಲ್ಲ ತೆಗೆದು ಒಂದ್ಸಲ ಹೀಗೆ ಮಿಕ್ಸ್ ಮಾಡಿ ನೋಡಿ, ಎಲ್ಲ ಹೊಡಿತಾ ಇದೆ ಮೇಲ್ಗಡೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟೊಂದು ಪಾಪ್ಕಾರ್ನ್ ಆಗಿದೆ. ಮತ್ತೆ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ. ಸೌಂಡ್ ನಿಂತು ಕೂಡಲೇ ನೀವು ಆಫ್ ಮಾಡಿ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ಆಗಿದೆ ನೋಡಿ ಫ್ರೆಂಡ್ಸ್. ರೆಡಿ ಆಯಿತು ಪಾಪ್ಕಾರ್ನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದಿಷ್ಟೆಲ್ಲ ಕುಕ್ಕರಲ್ಲಿ ಇನ್ನೂ ಇದೆ ನೋಡಿ, ಇಷ್ಟಿದೆ ಕುಕ್ಕರಲ್ಲಿ. ನಾನು ನಿಮಗೆ ತೋರಿಸೋಣ ಅಂತ ಬೌಲಲ್ಲಿ ಹಾಕಿದ್ದೀನಿ ನೋಡಿ. ಅಷ್ಟೇ ಹಾಕಿದ್ದು ನೋಡಿ, ಪ್ಯಾಕೆಟಲ್ಲಿ ಹಾಗೇ ಇದೆ ನೋಡಿ. ನಾನು ನಿಮಗೆ ಪ್ಯಾಕೆಟ್ ತೋರಿಸಿದ್ದಲ್ಲ, ಅದನ್ನು ಓಪನ್ ಮಾಡಿದ್ದೆ. ಒಂದು ಇಡೀ ಹಾಕಿದ್ದೆ ಅಷ್ಟೇ. ಒಂದು ಇಡಿಯಲ್ಲಿ ಇಷ್ಟು ಪಾಪ್ಕಾರ್ನ್ ಆಗಿದೆ. ಇದರ ಬೆಲೆ ನಮಗೆ 41 ರೂಪಾಯಿ. ಇದರಲ್ಲಿ ಮಾಡಿದರೆ ಇಡೀ ಕುಕ್ಕರ್ ಆಗುತ್ತೆ. ಅಂದರೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿನ್ಬೋದು ಅಂದರೆ, ಹೊರಗಡೆ ಅಷ್ಟು ರೇಟ್ ಕೊಟ್ಟು ತಗೊಳ್ಬೇಕು ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಪಾಪ್ಕಾರ್ನ್ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು. ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ನೀವು ಹೊರಗಡೆ 200-300 ರೂಪಾಯಿ ಕೊಟ್ಟು ಎಲ್ಲ ಪರ್ಚೇಸ್ ಮಾಡೋ ಬದಲು ಈ ರೀತಿ ಮಾಡ್ಕೊಳ್ಳಿ. ನೀವು ಎಲ್ಲಾದರೂ ಪಿಕ್ನಿಕ್ ಹೋಗಬೇಕು, ಯಾರಿಗಾದ್ರೂ ಮನೆಗೆ ಹೋಗಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.